ಕಾಂಗ್ರೆಸ್ಸಿಗರಿಗೆ ಮಾತ್ರವಲ್ಲ ಬಿವೈಗೂ ಉರ್ದು ಪ್ರೇಮ ಇದೆಯಾ? ಉರ್ದು ಆಹ್ವಾನ ಪತ್ರಿಕೆ ಮುದ್ರಣ ವಿಚಾರಕ್ಕೆ ನೋ ರಿಯಾಕ್ಷನ್ ಅಂತಿದ್ದಾರೆ. ಬಿವೈ ವಿಜಯೇಂದ್ರ ಕೂಡ ಉರ್ದು ಪ್ರೇಮಿನಾ? ಆಯ್ತು, ಭಾಷೆ ಪ್ರೇಮ, ನಿಮಗೆ ಯಾವ ಭಾಷೆ ಬೇಕೋ ಅದರ ಬಗ್ಗೆ ನಿಮಗೆ ಪ್ರೇಮವಿರಲಿ, ಆದ್ರೆ ಕನ್ನಡವೇ ಇಲ್ಲವಲ್ಲ, ಅದನ್ನ ಕೇಳಿದ್ರೆ ಕೂಡ ನೋ ರಿಯಾಕ್ಷನ್ ಅಂತಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ರು ಬಿವೈ ವಿಜಯೇಂದ್ರ. ಕನ್ನಡ ಬಿಟ್ಟು ಉರ್ದುನಲ್ಲಿ ಆಹ್ವಾನ ಪತ್ರಿಕೆ ಮುದ್ರಣ ಆಗಿದೆ. ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ ಇದು. ಇಲ್ಲಿ ಕನ್ನಡವೇ ಇಲ್ಲ ಅಂತ ಸರ್ಕಾರದ ನಡೆ ಬಗ್ಗೆ ಪ್ರತಿಕ್ರಿಯೆ ಕೇಳಿದ್ರೆ ಪ್ರತಿಕ್ರಿಯೆಯನ್ನೇ ನೀಡಲಿಲ್ಲ ಬಿವೈ ವಿಜಯೇಂದ್ರ. ಕೈ ಸರ್ಕಾರ ಕನ್ನಡ ಭಾಷೆ ಕಡೆಗಣಿಸಿದ್ರು. ಬಿವೈ ವಿಜಯೇಂದ್ರ ಯಾಕೋ ಸೈಲೆಂಟ್ ಆದ್ರು. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರಗೂ ಉರ್ದು ಪ್ರೇಮ ಇದೆಯಾ ಅಥವಾ ಯಾಕೆ ಇವರು ರಿಯಾಕ್ಟ್ ಮಾಡಲಿಲ್ಲ ಈ ವಿಚಾರಕ್ಕೆ ಅನ್ನೋದು ಸದ್ಯ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಯಾಕೆಂದ್ರೆ ಇದು ವಿಪಕ್ಷಗಳಿಗೆ ಅಸ್ತ್ರವಾಗಬಹುದು. ವಿಪಕ್ಷದ ನಾಯಕರು ಮಾತನಾಡ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ಸಾರ್ ಹಿಂಗಾಗಿದೆ, ಆಹ್ವಾನ ಪತ್ರಿಕೆಯಲ್ಲಿ ಕನ್ನಡನೇ ಇಲ್ಲ, ಉರ್ದುನಲ್ಲಿ ಪ್ರಿಂಟ್ ಆಗಿದೆ, ಇದು ಸರ್ಕಾರಿ ಕಾರ್ಯಕ್ರಮ, ಆಂಬ್ಯುಲೆನ್ಸ್ಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ಈ ವಿಚಾರಕ್ಕೆ ಬಿವೈ ವಿಜಯೇಂದ್ರ ರಿಯಾಕ್ಟ್ ಮಾಡಲಿಲ್ಲ. ಕನ್ನಡ ಬಿಟ್ಟು ಉರ್ದುನಲ್ಲಿದೆ ಅಂದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ಬಿವೈ ವಿಜಯೇಂದ್ರ ನೀಡಲಿಲ್ಲ. ಕೈ ಸರ್ಕಾರಕ್ಕಷ್ಟೇ ಅಲ್ಲ, ಬಿವೈ ವಿಜಯೇಂದ್ರ ಕೂಡ ಉರ್ದು ಪ್ರೇಮಿಯಾಗಿದ್ದಾರೆ. ಅವರಿಗೂ ಇದರ ಬಗ್ಗೆ ಯಾವುದೇ ಆಕ್ಷೇಪವಿಲ್ಲ ಅಂತ ಅನ್ಸುತ್ತೆ ಅವರು ರಿಯಾಕ್ಟ್ ಮಾಡದೇ ಇದ್ರೆ. ಸುಳ್ಳು ಹೇಳೋದು ಬಿಟ್ರೆ ಏನೂ ಕೂಡ ಅವ್ರು ಮಾಡೋದಕ್ಕೆ ಸಾಧನೆ ಆಗಿಲ್ಲ, ಇನ್ನೇನು ಕೂಡ ಮಾಡೋದಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಬಹುಶಃ ಕಾಂಗ್ರೆಸ್ ಸರ್ಕಾರದ ಮನೆದೇವರೇ ಇವತ್ತು ಸುಳ್ಳಾಗಿರುವಂತದ್ದು, ಸುಳ್ಳೇ ಮನೆದೇವರು ಇವತ್ತು ಕಾಂಗ್ರೆಸ್ ಸರ್ಕಾರದ್ದು. ಹಾಗಾಗಿ ಬಿವೈ ವಿಜಯೇಂದ್ರಗೂ ಹಾಗಾದ್ರೆ ಈಗ ಉರ್ದು ಪ್ರೇಮನಾ? ಯಾಕೆಂದ್ರೆ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಕರ್ನಾಟಕ ಸರ್ಕಾರ ಜೊತೆಗೆ ಸರ್ಕಾರದ ಒಂದು ಆಹ್ವಾನ ಪತ್ರಿಕೆ ಉರ್ದುನಲ್ಲಿ ಪ್ರಿಂಟ್ ಆಗಿದೆ. ಇದು ವಿಪಕ್ಷಗಳಿಗೆ ಅಸ್ತ್ರವಾಗುತ್ತೆ. ವಿಪಕ್ಷದ ನಾಯಕರು ಈ ಬಗ್ಗೆ ಮಾತನಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ, ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥ ಒಂದು ಆಶಯ ಇತ್ತು. ಯಾಕೆಂದ್ರೆ ಇದು ನಾಗರಿಕರು, ಸಾರ್ವಜನಿಕರು ಎಲ್ರಿಗೂ ಕೂಡ ಆಕ್ರೋಶವನ್ನ ಉಂಟು ಮಾಡುವಂತಹ ವಿಚಾರವೇ. ಕನ್ನಡಿಗರು ಯಾರ್ಯಾರು ಇದ್ದಾರೋ, ಕನ್ನಡ ಮಾತೃಭಾಷೆ ಜೊತೆಗೆ ಕರ್ನಾಟಕದಲ್ಲಿ ಯಾವುದೇ ರಾಜ್ಯದಿಂದ ಬಂದಿದ್ರು ಕೂಡ ಸಾರ್ ಕನ್ನಡ ಕಲೀರಿ ಅಥವಾ ಕನ್ನಡದಲ್ಲಿ ಮಾತನಾಡೋಕೆ ಶುರು ಮಾಡಿ ಅಂತೆಲ್ಲ ಸಲಹೆಗಳನ್ನ ಕೊಡಬೇಕು. ಜೊತೆಗೆ ಕನ್ನಡದಲ್ಲಿ ಇಲ್ಲದೇ ಇರುವಂತಹ ಬೋರ್ಡ್ಗಳನ್ನ ಕನ್ನಡೀಕರಿಸಬೇಕು ಅನ್ನುವಂಥದ್ದು ಬೆಂಗಳೂರಿನಲ್ಲಿಯೂ ನಡೀತಿದೆ. ಕರ್ನಾಟಕದಾದ್ಯಂತ ಕನ್ನಡಕ್ಕೆ ಒತ್ತು ಕೊಡಿ ಅನ್ನೋದು ನಡೀತಾನೆ ಇದೆ. ಈಗ ಸರ್ಕಾರದಿಂದಲೇ ಇಂತಹ ನಡೆಯಾಗಿದೆ. ಉರ್ದು ಭಾಷೆನಲ್ಲಿ ಆಹ್ವಾನ ಪತ್ರಿಕೆ ಪ್ರಿಂಟ್ ಆಗಿದೆ. ಭಾಷೆ ಯಾವುದೇ ಇರಲಿ, ಅದು ನಿಮ್ಮ ವೈಯಕ್ತಿಕ ನಿಲುವಲ್ಲಿ ನೀವು ಯಾವ ಭಾಷೆಯನ್ನಾದ್ರೂ ಪ್ರೇಮ ಇರಲಿ, ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರಕ್ಕಾದ್ರೂ ಕನ್ನಡವನ್ನ ಬಳಸಬೇಕಿತ್ತು. ಅಥವಾ ಕನ್ನಡ ಇಲ್ಲದೆ ಇದ್ರೆ ಇಂಗ್ಲಿಷ್ ನಲ್ಲಿ ಪ್ರಿಂಟ್ ಆಗಿದೆ ಅಂದಲಾಗ್ಲೂ ಕೂಡ ಶಿಷ್ಟಾಚಾರವೇನೋ ಅಂತ ಅನ್ಕೊಳ್ಳಬಹುದು. ಆದ್ರೆ ಈ ಕಡೆ ಕನ್ನಡವೂ ಇಲ್ಲ, ಆ ಕಡೆ ಇಂಗ್ಲಿಷೂ ಇಲ್ಲ. ಹೀಗಾದ್ರೆ ಈಗ ಉರ್ದು ಭಾಷೆಯಲ್ಲಿ ಪ್ರಿಂಟ್ ಆಗಿದೆ ಆಹ್ವಾನ ಪತ್ರಿಕೆ. ಈ ವಿಚಾರವನ್ನ ಬಿವೈ ವಿಜಯೇಂದ್ರ ಮುಂದೆ ಇಟ್ಟಾಗ ವಿಪಕ್ಷ ನಾಯಕ ಯಾವುದೇ ರೀತಿಯಾಗಿ ರಿಯಾಕ್ಟೇ ಮಾಡಲಿಲ್ಲ. ಹಾಗಾದ್ರೆ ಇವರಿಗೂ ಉರ್ದು ಭಾಷೆಯಲ್ಲಿ ಪ್ರಿಂಟ್ ಆದ್ರೆ ಓಕೆನಾ? ಇವರು ಸುಮ್ಮನಿದ್ದು ಬಿಡ್ತಾರಾ? ಕೇವಲ ಕೈ ಸರ್ಕಾರಕ್ಕಷ್ಟೇ ಅಲ್ಲ, ಬಿಜೆಪಿ ಅವ್ರಿಗೂ ಕೂಡ ಉರ್ದು ಅಂದ್ರೆ ನೋ ಪ್ರಾಬ್ಲಮ್. ಉರ್ದು ಪ್ರೇಮಿಗಳ ಹಾಗಾದ್ರೆ ಸರ್, ಪ್ರೇಮ ಯಾವುದೇ ಭಾಷೆಯ ಬಗ್ಗೆ ಇರಲಿ, ಆದರೆ ಕರ್ನಾಟಕದಲ್ಲಿ ಕನ್ನಡವನ್ನ ಬಳಸಬೇಕಾದ್ರೆ, ಕನ್ನಡವನ್ನ ಬಳಸಿಲ್ಲ ಅಂದ್ರೆ ಎಲ್ಲರ ಕೂಗು ಕೇಳಿ ಬರಬೇಕು. ಆದ್ರೆ ಈಗ ಬಿವೈ ವಿಜಯೇಂದ್ರ ರಿಯಾಕ್ಟ್ ಮಾಡದೇ ಇರೋದು ಹಲವು ಆಕ್ರೋಶಗಳಿಗೆ ಕಾರಣವಾಗಿದೆ.